ಶ್ರೀ ಅಕ್ಷೋಭ್ಯ ತೀರ್ಥರ ಮೂಲ ಬೃಂದಾವನ, ಶ್ರೀ ಜಯತೀರ್ಥರ ಮೂಲ ಬೃಂದಾವನ ಮತ್ತು ರಘುನಾಥ ತೀರ್ಥರ ಮೂಲ ಬೃಂದಾವನವಿರುವ ಉತ್ತರಾದಿ ಮಠ ಮಳಖೇಡದಲ್ಲಿ ಮಂಗಳವಾರ ದಿನಾಂಕ 11 ನವೆಂಬರ್ 25ರಂದು ಜಯತೀರ್ಥರ ಭಕ್ತ ನಿವಾಸವನ್ನು ಭಕ್ತರ ಸೌಕರ್ಯಕ್ಕಾಗಿ ಶ್ರೀ 1008 ಸತ್ಯಾತ್ಮ ತೀರ್ಥರು ಸಂಕಲ್ಪದಂತೆ ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು. ಅಂದು ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಶ್ರೀ ಸತ್ಯಾತ್ಮ ತೀರ್ಥರಿಂದ ಮೂಲ ರಾಮದೇವರ ಪೂಜೆ ನೆರವೇರಿತು. ಅಂತಂದರೆ ಯಾವುದೋ ಲೌಕಿಕವಾಗಿರ್ತಕ್ಕಂತಹ ವಸ್ತುಗಳು, ಪ್ಯಾಂಟ್ ಶರ್ಟ್ ಕೊಟ್ಟೆ, ಆಮೇಲೆ ಯಾವುದೋ ಒಂದು ಫ್ರಿಡ್ಜ್ ಕೊಟ್ಟೆ, ಯಾವುದೋ ಒಂದು ಕೂಡ ಲೆಕ್ಕಿಸದೇನೆ ಸರ್ವಸ್ವವನ್ನು ಕೂಡ ನನಗೆ ಸಮರ್ಪಣೆ ಮಾಡಿ ನನಗಾಗಿ ನನ್ನನ್ನು ಶರಣ ಹೊಂದಿರ್ತಾರೆ, ನನ್ನನ್ನು ಆಶ್ರಯಿಸಿರುತ್ತಾರೆ, ನನ್ನನ್ನು ಭರಿಸ್ತಾ ಇರ್ತಾರೆ. ಅಂತಹ ಭಕ್ತರನ್ನು ನಾನು ಹೇಗೆ ಬಿಡಲಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ಭಕ್ತರು ತಮ್ಮ ಭಕ್ತಿಯಿಂದ ನನ್ನನ್ನೇ ಧ್ಯಾನ ಮಾಡ್ತಾ, ನನ್ನನ್ನೇ ಆಶ್ರಯಿಸಿ, ನನ್ನನ್ನೇ ಉಪವಾಸ ಮಾಡ್ತಾ, ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಾರೆ. ಇವತ್ತು ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಶ್ರೀ ಅಕ್ಷೋಭ್ಯ ತೀರ್ಥರ, ಶ್ರೀಮದ್ ಜಯತೀರ್ಥರ, ಶ್ರೀ ರಘುನಾಥ ತೀರ್ಥರ ಹಾಗೂ ಇನ್ನನೇಕ ಯತಿವರೆಣ್ಯರ ಮೂಲ ವೃಂದಾವನ ಸ್ಥಳವಾದಂತಹ ಮಲಖೇಡದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡಲು ಉಪಕ್ರಮ ಮಾಡಿದ್ದಾರೆ. ಅದು ಮಲಖೇಡದಲ್ಲಿ ವರ್ಷದಿಂದ ವರ್ಷಕ್ಕೆ ಬರುವ ಭಕ್ತರ ಸಂಖ್ಯೆ ಬಹಳ ಆಗ್ತಾ ಇದೆ. ಇವತ್ತಿನ ಆಧುನಿಕ ಸೌಕರ್ಯಗಳು ತುಂಬ ಜನ ಅಪೇಕ್ಷೆ ಪಡ್ತಾರೆ. ಆ ಹಿನ್ನೆಲೆಯಲ್ಲಿ ಬರುವ ಎಲ್ಲ ಭಕ್ತರಿಗೂ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಿಂದ ಮಲಖೇಡದ ಒಂದು ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ನೀಡಲಿದ್ದಾರೆ. ಅದರ ಅಂಗವಾಗಿ ಜಯತೀರ್ಥ ಭಕ್ತ ನಿವಾಸ ಎಂಬಂತಹ ಒಂದು ವಿಶಾಲವಾದಂತಹ ಒಂದು ಕಟ್ಟಡ ಹಾಗೂ ಇನ್ನನೇಕ ಧರ್ಮಶಾಲೆಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ, ಉಪನ್ಯಾಸಗಳನ್ನು ಮಾಡುವುದಕ್ಕೆ, ಮದುವೆ ಮುಂಜಿವೆಗಳನ್ನು ಮಾಡುವುದಕ್ಕೆ ಕಲ್ಯಾಣ ಮಂಟಪಗಳು, ಹೀಗೆ ನಾನಾ ತರಹದ ಒಂದು ವಿಶಾಲವಾದ ಯೋಜನೆ ಮಲಖೇಡದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀಪಾದಂಗಳವರು ಸಂಕಲ್ಪ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದರ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಶ್ರೀಮಠದ ವತಿಯಿಂದ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಶ್ರೀಪಾದಂಗಳವರು ಈಗಾಗಲೇ ಮೂಲ ರಾಮದೇವರ ಪೂಜೆಯನ್ನು ನೆರವೇರಿಸಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಭೂಮಿ ಪೂಜೆಗೆ ಚಾಲನೆಯನ್ನು ನೀಡಿ ಈ ಒಂದು ಎಲ್ಲ ಯೋಜನೆಗಳಿಗೂ ಕೂಡ ಚಾಲನೆ ನೀಡುವಂತಹ ಒಂದು ಸಂಕಲ್ಪ ಇವತ್ತು ನಡೆಯಲಾಗ್ತಾ ಇದೆ. ನಾನು ವಿದ್ಯಾಧೀಶಾಚಾರ್ಯ ಅಂತ, ಉತ್ತರಾದಿ ಮಠದ ಮುಖ್ಯಾಧಿಕಾರಿಗಳು ಅಂತ ನಾನು. ನಂತರ ಬೆಳಗ್ಗೆ 10:30 ಭಕ್ತರ ಸೌಕರ್ಯಕ್ಕಾಗಿ ಭವ್ಯ ಮುಖ್ಯದ್ವಾರದ ಕಾರಿಡಾರ್, ಜಯತೀರ್ಥರ ಭಕ್ತ ನಿವಾಸ, ಕಲ್ಯಾಣ ಮಂಟಪ ಮತ್ತು ಧರ್ಮಶಾಲಾ ಹಾಗೂ 100 ಅಡಿ ಎತ್ತರದ ದೀಪಸ್ತಂಭದ ಕಟ್ಟಡದ ಭೂಮಿ ಪೂಜೆಯನ್ನು ಶ್ರೀ ಸತ್ಯಾತ್ಮ ತೀರ್ಥರು ತಮ್ಮ ಅಮೃತ ಹಸ್ತದಿಂದ ಮಾಡಿದರು.
वर्णां तपसा ज्वलन्ते वैरोचनीं कर्मफलेषु जुष्टा विष्णोस्तिष्ठन्ति प्रदिशा वितरन्ति इति ऐतिरेय श्रुतौ अज्ञातमहदादिदेवता समेत ನಂತರ ಅನೇಕ ಪಂಡಿತರು ಹಾಗೂ ಮಹಾದಾನಿಗಳಿಂದ ಗುದ್ದಲಿ ಪೂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಾಡಲಾಯಿತು. ಶಸ್ತ್ರಾಣಿ ಸರ್ವಾಣಿ ಶರೀರ ಸಂದೇಹಿಮಯಂ ಲೋಕಮಿದಲ್ಚತೋತರ ಭೂಮಂಡಲಂ ನಾದವತಾರು ಚೇತತೆ ನಂತರ ಭವ್ಯ ವೇದಿಕೆಯ ಮೇಲೆ ಕಟ್ಟಡದ ದೇಣಿಗೆಯನ್ನು ತಮ್ಮ ತಮ್ಮ ಅನುಕೂಲದಂತೆ ಸುಮಾರು 70 ಜನ ಮಹಾದಾನಿಗಳಿಂದ ಕಟ್ಟಡದ ಕಾರ್ಯಕ್ಕೆ ಶ್ರೀಗಳ ಸಮ್ಮುಖದಲ್ಲಿ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ನಡೆಯಿತು. ಉತ್ತಮ ವಿದ್ವಾಂಸರಾದ ಸಹಕಾರ ನಗರದ ಮಠವನ್ನು ಬಹಳ ಶ್ರಮದಿಂದ ನಿರ್ವಾಹ ಮಾಡಿ ಕಟ್ಟಿದಂಥವರು ಅವರು 2 ಲಕ್ಷ ರೂಪಾಯಿಗಳು. ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ಸತ್ಯಾನಂದ ತೀರ್ಥ, ಅದರಂತೆ ವಿದ್ಯಾಮೂರ್ತಿ ತೀರ್ಥರು, ಕೂಡಬೋಧ ತೀರ್ಥರು, ರಘುಕಾಂತ ತೀರ್ಥರು ಇವರೆಲ್ಲ ಸಂವಿಧಾನದಿಂದ ಕೂಡಿದಂತಹ ಈ ಒಂದು ಪರಮ ಪವಿತ್ರವಾದ ಕ್ಷೇತ್ರ. ಅಂತಹ ಟೀಕಾಕೃತ್ಪಾದರು ಮಾಡಿದ ಆ ದೊಡ್ಡ ಉಪಕಾರಕ್ಕೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುವುದಕ್ಕೆ ಎಂತಹ ಭವ್ಯವಾದ ಭವನವನ್ನು ಕಟ್ಟಿ ಸಮರ್ಪಣೆ ಮಾಡಿದರೂ ಅದು ಕಡಿಮೆ. ಅಂತಹ ಉಪಕಾರವನ್ನು ಟೀಕಾಕೃತ್ಪಾದ ನಮಗೆ ಮಾಡಿದ್ದಾರೆ. ಆತನು ತಾನು ಹುಲ್ಲು ತಿಂದು ನಮಗೆಲ್ಲ ಹಾಲು ಕೊಡುವಂತೆ ಟೀಕಾಕೃತ್ಪಾದರನ್ನು ಕಾಮಧೇನು ಅಂತ ವರ್ಣನೆ ಮಾಡಿದ್ದಾರಲ್ಲ, ಯಸ್ಯವಾ ಕಾಮಧೇನವನ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಅಂತ. ಆ ಟೀಕಾಕೃತ್ಪಾದ ಎಂಬ ಕಾಮಧೇನುವು ಕೂಡ ಅವರು ನಿರಂತರಾಗಿ ನುಚ್ಚುತ್ತಿದ್ದು ಭಿಕ್ಷೆ ಬೇಡಿ ಬಂದದ್ದನ್ನು ಅಲ್ಪವಾದ ಎಲ್ಲ ಶಿಷ್ಯರಿಗೆ ಕೊಟ್ಟು ತಾವು ಅತ್ಯಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಿ ವಿರಕ್ತ ಶಿಖಾಮಣಿಗಳಾಗಿ ಬಿಸಿಲು ಮಳೆ ಎಲ್ಲವನ್ನೂ ಸಹಿಸಿಕೊಂಡು ಎರಡೊಳದ ಕೊನೆಯಲ್ಲಿ ಕುಳಿತು ಗ್ರಂಥಗಳ ರಚನೆ ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ ಅಂತಹ ದೊಡ್ಡ ಸಾಧನೆಯನ್ನು ತಾವು ಮಾಡಿದ್ದಾರೆ ಮಹಾನುಭಾವ. ಅಂತಹ ಸಾಧನೆಯನ್ನು ತಾವು ಮಾಡಿದರೂ ಕೂಡ ಅವರನ್ನು ಸ್ಮರಣೆ ಮಾಡಿದವರಿಗೆ, ಅವರ ಗ್ರಂಥಗಳ ಅಧ್ಯಯನ ಮಾಡಿದವರಿಗೆ ಶ್ರೀಕರವಯ ಗ್ರಂಥ ಅಂತ ಇದೀಗ ಹೇಳಿದ ಹಾಗೆ ಎಲ್ಲ ರೀತಿಯ ಸಂಪತ್ತನ್ನು ಲೌಕಿಕ ಅಲೌಕಿಕ ಫಲಕ್ಷಣಾಮೃತ ಲೌಕಿಕ ಸಕಲ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡುವಂತಹ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಇರುವ ಟೀಕಾಕೃತ್ಪಾದರು ಎಲ್ಲ ರೀತಿಯ ಸೌಭಾಗ್ಯವನ್ನು ಶಿಷ್ಯರಿಗೆ ಗಮನಿಸುತ್ತಾರೆ. ತಾವು ಮಾತ್ರ ಅಂತಹ ವಿರಕ್ತ ಶಿಖಾಮಣಿಗಳಾಗಿದ್ದಾರೆ. ಅಂತಹ ಮಹಾನುಭಾವರ ದರ್ಶನವನ್ನು ಪಡೆದು ಅವರ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಕಷ್ಟಗಳನ್ನು ಕಳೆದುಕೊಳ್ಳಬೇಕು, ಉದ್ಧಾರ ಹೊಂದಬೇಕು ಎಲ್ಲ ಭಕ್ತರು ಅನ್ನೋದಕ್ಕೋಸ್ಕರ ಈ ಒಂದು ಭವ್ಯವಾದ ಭವನದ ನಿರ್ಮಾಣ. ಇಂತಹ ಒಂದು ದೊಡ್ಡ ಕಾರ್ಯವನ್ನು ಇಷ್ಟೊಂದು ಎಲ್ಲ ಇತಿಹಾಸವನ್ನು ಹೇಳಿದ್ದಾರೆ. ಹಿಂದೆ ಅನೇಕ ಯತಿಗಳು ಅವರ ಮಾರ್ಗದರ್ಶನದಲ್ಲಿ ಅನೇಕ ಭಕ್ತರು ಸೇವೆಯನ್ನು ಮಾಡುತ್ತಾ ಬಂದದ್ದು. ಅದೇ ರೀತಿ ರಘುಕಾಂತ ತೀರ್ಥರು ವಿಶೇಷವಾಗಿ ಇಲ್ಲಿ ಈ ಭೋಜನ ಶಾಲೆಯ ಭವ್ಯವಾದ ಕಟ್ಟಡದ ನಿರ್ಮಾಣವನ್ನು ಮಾಡಿದ್ದು. ಆನಂತರ ನಮ್ಮ ಗುರುಗಳ ಕಾಲದಲ್ಲಿ ಬೃಂದಾವನದ ಸನ್ನಿಧಾನ ಹಾಗೂ ಅದರ ಪಕ್ಕದಲ್ಲಿ ಈ ಭವ್ಯವಾದ ಮಂಟಪ ಇವುಗಳೆಲ್ಲದರ ನಿರ್ಮಾಣವಾಯಿತು. ಅವರ ಅನುಗ್ರಹದಿಂದ ಇತ್ತೀಚಿನ ದಿನಗಳಲ್ಲಿ
ಗುರುರಾಜರಾಯರು ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದರ ನಂತರ ನಮ್ಮ ಪಂಡಿತ ವೆಂಕಣ್ಣಾಚಾರ್ಯರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಪ್ರತ್ಯಕ್ಷವಾಗಿ ನೀವು ನೋಡ್ತಾ ಇದ್ದೀರಿ. ಅದರ ಹಿಂದೆ ಮಾಮೂಲಿ ಆಚಾರ್ಯರು, ಹಿರಿಯ ಆಚಾರ್ಯರು ಬಹಳಷ್ಟು ಕಷ್ಟಪಟ್ಟು ಇವತ್ತಿನ ಕಾಲದಲ್ಲಿ ಇಲ್ಲಿ ಒಬ್ಬೊಬ್ಬರು 1 ಕೋಟಿ ರೂಪಾಯಿಗಳನ್ನು 10-20 ಲಕ್ಷಗಳನ್ನು ಕೂಡ ಕೊಡುವುದಕ್ಕೆ ಸಿದ್ಧರಾಗಿ ಮುಂದೆ ಬಂದದ್ದನ್ನು ನೀವೇ ಕಂಡಿದ್ದೀರಿ. ಇದೀಗ ವಾಗ್ದಾನಗಳನ್ನು ಮಾಡಿದ್ದಾರೆ ಅನೇಕ ಮಹನೀಯರು. ಆದರೆ ಅವತ್ತಿನ ಕಾಲದಲ್ಲಿ 1 ರೂಪಾಯಿ 2 ರೂಪಾಯಿಗಳನ್ನು ಕೊಡೋದೇ ಬಹಳ ಕಷ್ಟವಿದ್ದ ಕಾಲ. ಸಾಫ್ಟ್ವೇರ್ ಯುಗ ಬಂದ ಕಾಲ ಅಲ್ಲ. ದುಡ್ಡು ಸಂಗ್ರಹಣೆ ಅಂದರೆ ಬಹಳ ಕಷ್ಟ ಇತ್ತು. ಮುಂಬೈಯಲ್ಲಿರುವಾಗ ನಾವು ಪ್ರತ್ಯಕ್ಷವಾಗಿ ಆ ಹಣ ಸಂಗ್ರಹಣೆಯ ಹಿಂದೆ ಮಾಡಿದ್ದನ್ನು ನಾವು ನೋಡದೇ ಇದ್ದರೂ ಕೂಡ ಮನೆಗಳಿಗೆ ಹೋಗಿ ನ್ಯೂಸ್ ಪೇಪರ್ಗಳನ್ನು, ವೇಸ್ಟ್ ಪೇಪರ್ಗಳನ್ನು ಮನೆಯಲ್ಲಿ ಇದ್ದದ್ದನ್ನು ಕಲೆಕ್ಷನ್ ಮಾಡಿ ಅದನ್ನು ತಂದು ಅದನ್ನು ಮಾರಾಟ ಮಾಡಿ ಆ ದುಡ್ಡಿನಿಂದ ಈ ಕಟ್ಟಡದ ನಿರ್ಮಾಣವನ್ನು ಮಾಡಿದ್ದು ನಾವು ನೋಡಿದ್ದೇವೆ ಪ್ರತ್ಯಕ್ಷವಾಗಿ. ಅಂತಹ ಕಷ್ಟದ ಕಾಲದಲ್ಲಿ 10,000 ರೂಪಾಯಿ ಕಲೆಕ್ಷನ್ ಮಾಡಿ ಕಟ್ಟಿದ್ದು ಬಹಳ ದೊಡ್ಡದು. ಇವತ್ತಿನ ಕಾಲದಲ್ಲಿ ಎಷ್ಟೋ ಕೋಟಿ ರೂಪಾಯಿಗಳನ್ನು ಕುಳಿತಲ್ಲೇ ನಾವು ಸಂಗ್ರಹ ಮಾಡಬಹುದು. ಆದರೆ ಇದಕ್ಕಿಂತ ಆವಾಗ ಮಾಡಿದ್ದು ಬಹಳ ಕಷ್ಟದ ಕಾಲ. ಆ ಕಾಲದಲ್ಲಿ ನಮ್ಮ ಗುರುಗಳು ಹಾಗೂ ಮಾಮೂಲಿ ಆಚಾರ್ಯರು ಈ ಕಟ್ಟಡಗಳ ನಿರ್ಮಾಣವನ್ನು ಮಾಡಿ ಟೀಕಾಕಲ್ಪ ಅದರ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಇನ್ನೂ ವಿಶೇಷವಾಗಿ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಬಂದರೂ ಕೂಡ ಅತ್ಯಂತ ನಿಶ್ಚಿಂತವಾಗಿ ಇದ್ದು ಭಕ್ತಿಯಿಂದ ಟೀಕಾರಾಯರ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಉಪಕ್ರಮವನ್ನು ಅವರ ಪ್ರೇರಣೆಯಂತೆ ಅವರ ಅನುಗ್ರಹದಿಂದಲೇ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಮಾಮೂಲಿ ಆಚಾರ್ಯರು, ಹಿರಿಯ ಆಚಾರ್ಯರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಈ ಒಂದು ದೊಡ್ಡ ವೇದಿಕೆ ಎಲ್ಲ ಇಷ್ಟು ಹೊತ್ತು ನೀವು ನೋಡಿದ ವಿವಿಧ ಯೋಜನೆಗಳ ನಿರ್ವಹಣೆಯನ್ನು ಮಾಮೂಲಿ ಆಚಾರ್ಯರು ಸಂಪೂರ್ಣವಾಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ನಿರ್ವಹಣೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ಗುರುಗಳ ಅನುಗ್ರಹ, ಅವರ ಪ್ರೇರಣೆ, ಇಲ್ಲಿ ಸನ್ನಿಹಿತವಾದ ಅಕ್ಷೋಭ್ಯಕರ್ತರು, ಟೀಕಾಕೃತರಾದ ಮೊದಲಾದ ಎಲ್ಲ ಮಹಾಗುರುಗಳ ಅನುಗ್ರಹದಿಂದ, ಪ್ರೇರಣೆಯಿಂದ ಆ ಒಂದು ಪೂರ್ಣ ಶಕ್ತಿಯನ್ನು ಮಾಮೂಲಿ ಆಚಾರ್ಯರಿಗೆ ನೀಡಿ ಹಾಗೂ ಆ ತೀರ್ಥ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ಗುರುಗಳು ವಾಯುದೇವರು, ಮೂಲರಾದ ವಿಜಯರಾದ ವೇದವ್ಯಾಸ ದೇವರ ಅನುಗ್ರಹವನ್ನು ಮಾಡಿ ಈ ಕಾರ್ಯವನ್ನು ಪರಿಪೂರ್ಣ ಮಾಡಲಿ, ಯಶಸ್ವಿಯಾಗಿ ಈ ಕಾರ್ಯ ನಡೆಯಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪವನ್ನು ಮಾಡಿದ್ದೀರಿ. ದಾನಕ್ಕೆ ಅನೇಕ ವಿದ್ವಾಂಸರು, ಪುರೋಹಿತರು ಇದೀಗ ಸುಧಾಮಂಗಲ ಮಾಡಿಕೊಂಡು ವಿದ್ಯಾಪೀಠಗಳಿಂದ ಹೊರಗೆ ಬಂದಂತಹ ಕೆಲವು ಚಿಕ್ಕ ಹೊಸ ಯುವ ವಿದ್ವಾಂಸರು ಕೂಡ ಲಕ್ಷ ರೂಪಾಯಿಗಳನ್ನು ಕೊಡುವ ಸಂಕಲ್ಪವನ್ನು ಮಾಡಿದ್ದು, ಅದು ಟೀಕಾಕೃತವಾದ ಈ ಭವ್ಯವಾದ ಭವನಕ್ಕೆ ಸೇವೆ ಎನ್ನುವುದು ಒಂದು ಕಡೆಗೆ. ಆದರೆ ಸುಧಾಕೃತ ಇದು ಶ್ರೀಕರ ಅನ್ನುವುದಕ್ಕೆ ನಾನೇ ಸಾಕ್ಷಿಗಳು ಅಂತ ಏನು ತೋರಿಸಿದಂತೆ ಅವರ ಅಲ್ಪ ಕಾಣಿಕೆಯನ್ನು ಭಕ್ತಿಯಿಂದ ಶೇಖರಣೆ ಮಾಡಿ ಗುರುಗಳ ಸೇವೆಗೆ ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ಗೃಹಸ್ಥರು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲ ವಿದ್ವಾಂಸರಿಗೂ, ವಿದ್ಯಾರ್ಥಿಗಳಿಗೂ, ಸದ್ಗೃಹಸ್ಥರಿಗೂ, ಪ್ರತಿಯೊಬ್ಬರಿಗೂ ಕೂಡ ಟೀಕಾಕೃತವಾದರಲ್ಲಿ ಅಂತರ್ಯಾಮಿಯಾದ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಪರಮಾನುಗ್ರಹವನ್ನು ಮಾಡಿ ಎಲ್ಲ ರೀತಿಯ ಜ್ಞಾನಾಭಿವೃದ್ಧಿ ಹಾಗೂ ಲೌಕಿಕ ಅಲೌಕಿಕ ಸಕಲ ಸಂಪತ್ತುಗಳ ಅಭಿವೃದ್ಧಿಯನ್ನು ಮಾಡಿ ಉದ್ಧಾರವನ್ನು ಮಾಡಲಿ. ಅವರ ಇಡೀ ವಂಶದಲ್ಲಿ ಈ ಧರ್ಮದ ಜ್ಞಾನದ ಪರಂಪರೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಗಳಿಂದ ದೇಣಿಗೆ ಕೊಟ್ಟ ಭಕ್ತರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ತದನಂತರ ಮಹಾರಥೋತ್ಸವವನ್ನು ಶ್ರೀಗಳು ಪೂಜೆ ಮತ್ತು ಆರತಿ ಮಾಡಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು.
भक्तिगुणो यदि एकपदाज्ञे ततो प्रवणो न पुनर्भवात् भवति इति ಭಕ್ತರು ಭಜನೆ ಮತ್ತು ದೇವರ ನಾಮಗಳನ್ನು ಹಾಡುತ್ತಾ ರಥೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದರು. ಬಂದ ಭಕ್ತರಿಗೆಲ್ಲ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಿನಲ್ಲಿ ಶ್ರೀ ಸತ್ಯಾತ್ಮತೀರ್ಥರ ಸಂಕಲ್ಪದಿಂದ ಮುಂಬರುವ ಕೆಲವು ವರ್ಷಗಳಲ್ಲಿ ಮಳಖೇಡದ ಉತ್ತರಾದಿ ಮಠದ ಚಿತ್ರಣವೇ ಬದಲಾಗಿ ಭಕ್ತರಿಗೆ ಸಕಲ ಸೌಕರ್ಯಗಳು ಮತ್ತು ಸೌಭಾಗ್ಯವು ದೊರಕಲಿದೆ ಅಂದರೆ ತಪ್ಪಾಗಲ್ಲ.